ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಫ್ರೈಡೇ ವಿಡಿಯೋ ಆಗಿರುತ್ತೆ. ಸೊ ಫ್ರೈಡೇ ಅಂದಿದ ತಕ್ಷಣ ನಾವು ಸ್ವಲ್ಪ ಅರ್ಲಿ ಮಾರ್ನಿಂಗ್ಗೆ ಎದ್ಬಿಡ್ತೀನಿ. ನಾನು ಎದ್ದಾಗ ಇವತ್ತು 4 o'clock ಆಗಿತ್ತು. ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ 5:55 ಆಗೋಗಿದೆ. ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ನಾನು ಥರ್ಸ್ಡೇನೆ ಎಲ್ಲ ಕ್ಲೀನ್ ಮಾಡಿ ಪೂಜೆನೂ ಮಾಡಿದ್ದೆ. ಈಗ ಇನ್ನೊಂದು ಸರಿ ಕ್ಲೀನ್ ಮಾಡ್ಕೋತೀನಿ. ಸೊ ಕ್ಲೀನ್ ಮಾಡಿ ಹೂವೆಲ್ಲ ತೆಗೆದು ಬೇರೆ ಹೂವು ಇಟ್ಕೋತೀನಿ. ಸೊ ಕರೆಕ್ಟಾಗಿ 6:20 ಆಗಿತ್ತು ನಾನು ಪೂಜೆ ಮಾಡೋ ಅಷ್ಟರಲ್ಲಿ. ಪೂಜೆ ಎಲ್ಲ ಮುಗಿಸಿ ಈಗ ಫಸ್ಟು ಕಿಚನಿಗೆ ಬಂದು ಫಸ್ಟ್ ಕಾರ್ನ್ ಬೇಯಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಲೈಟ್ ಸ್ನ್ಯಾಕ್ಸ್ ಬಾಕ್ಸಿಗೆ ಕಾರ್ನ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಅದು ಸ್ವಲ್ಪ ಬಿಸಿ ಇರುತ್ತಲ್ಲ, ಮತ್ತು ಅದನ್ನೆಲ್ಲ ಬಿಡಿಸೋದಕ್ಕಾಗೋದಿಲ್ಲ ಬಿಸಿ ಇದ್ದಾಗ. ಸೊ ಸ್ವಲ್ಪ ಬೇಗ ಬೇಯಿಸ್ಕೊಂಬಿಟ್ರೆ ಆಮೇಲೆ ಬಿಡಿಸ್ಬೋದು ಅಂತ ಹೇಳ್ಬಿಟ್ಟು ಕಾರ್ನ್ ಬೇಯಿಸ್ತಾಯಿದ್ದೀನಿ. ಹಾಗೆ ಮಕ್ಕಳು ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬರೋಷ್ಟರಲ್ಲಿ ಹಾಲು ಕಾಯೋದಕ್ಕೆ ಇಟ್ಬಿಟ್ಟು ಹಾಲು ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ಕೊತಾಯಿದ್ದೀನಿ. ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಒಂದೇ ಸರಿ ಕಟ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ನನಗೆ. ಸೊ ಅದಕ್ಕೆ ಫಸ್ಟ್ ಸ್ವಲ್ಪ ನೀರಲ್ಲಿ ನೆನೆಸಿಟ್ಬಿಡೋಣ ಅಂತ ಹೇಳ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಅಷ್ಟರಲ್ಲಿ ರೈಸ್ಗೆ ಇಟ್ಕೊಂಬಿಡೋಣ ಅಂತ ರೈಸ್ಗೆ ಇಟ್ಕೋತಾ ಇದ್ದೀನಿ. ನಾನು ಏನೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು ಮಾತ್ರ ಹಸ್ಬೆಂಡ್ ಕ್ವಾಟ್ಲೆ ಮಾತ್ರ ಸಖತ್ತಿರುತ್ತೆ. ನನಗಂತೂ ರೇಗಿಸ್ತಾನೇ ಇರ್ತಾರೆ ಕಿಚನ್ ಅಂದರೆ. ನನಗೆ ಟೆನ್ಷನಲ್ಲಿ ಓಡಾಡ್ತಿರ್ತೀನಿ, ಅದು ಇದು ಅದು ಅಂತ. ಬಟ್ ಅವ್ರು ಮಾತ್ರ ನನ್ನನ್ನು ರೇಗಿಸ್ಕೊಂಡು ಓಡಾಡ್ತಾರೆ. ಬಟ್ ಅಷ್ಟೇ ಹೆಲ್ಪ್ ಕೂಡ ಚೆನ್ನಾಗಿ ಮಾಡ್ತಾರೆ. ಪಾಪ ಮಕ್ಕಳೆಲ್ಲ ಫ್ರೆಶ್ ಅಪ್ ಮಾಡ್ಕೊಂಡು ಕರ್ಕೊಂಡ್ಬಂದು ಆಮೇಲೆ ಅವರು ಗಂಜಿ ಹಾಲು ಅಂತೆಲ್ಲ ಕುಡ್ಕೊಂಡು ಕೂತಿರ್ತಾರೆ. ಆಮೇಲೆ ಬಂದು ಏನಾದರೂ ಹೆಲ್ಪ್ ಬೇಕಂತಲೂ ಕೇಳ್ಬಿಟ್ಟು ಮಾಡಿಕೊಡ್ತಾರೆ. ನನಗೆ ಆ್ಯಕ್ಚುಲಿ ಕಾರ್ನೆಲ್ಲ ಅವರೇ ಬಿಡಿಸ್ಕೊಡ್ತಾ ಇದ್ದಾರೆ. ನಾನು ಅಷ್ಟಕ್ಕೆ ಮಾವಿನಕಾಯಿ ಎಲ್ಲ ತುರ್ಕೊಂಡು ಈರುಳ್ಳೆಲ್ಲ ಹಚ್ಚಿಟ್ಕೊಂಡಿದ್ದೆ. ಸೊ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಒಗ್ಗರಣೆ ಎಲ್ಲ ಮಾಡಿಕೊಂಡು ಕಾರ್ನೊಂದು ಬಿಡಿಸ್ಕೊಟ್ರು. ಫುಲ್ ಕಂಪ್ಲೀಟಾಗಿ ಪಾಪ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಾ ಇರ್ತಾರೆ ಅವರೇ. ನನಗೆ ಇಲ್ಲೇ ಓಡಾಟನೇ ಆಗೋಗ್ಬಿಟ್ಟಿರುತ್ತೆ ಕಿಚನಲ್ಲೇ. ಮಕ್ಕಳು ಬಾಕ್ಸಿಂದ ಹಿಡಿದು ಮಕ್ಕಳಿಗೆ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ಸೊ 7:30 ಇದೆ ಮಕ್ಕಳಿಗೆ ಸ್ಕೂಲು. 7:30ಗೆ ಬಿಡಬೇಕು ಮನೇನ. 7:45ಗೆ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ 7:30ಗೆ ಬಿಡಬೇಕು. ನಾವು ಸ್ವಲ್ಪ ಮನೇಲೇ ತಿನ್ನಿಸ್ಬಿಟ್ಟು ಕಳಿಸ್ತೀನಿ. ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ಕಳಿಸಿರ್ತೀನಲ್ಲ ಅದು ತಿಂತಾರೆ. ಮತ್ತು ಲಂಚು ಅಂತ ಹೇಳ್ಬಿಟ್ಟು ಆಗುತ್ತೆ. ಹಾಗೆ ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಹಸ್ಬೆಂಡ್ ಕೂಡ ಬಂದು ಅವರು ರೆಡಿಯಾಗಿ ಆಫೀಸ್ಗೆ ಹೊರಟರು. ಸೊ ಅವ್ರು ಹೊರಡ್ತಿದ್ದಂಗೆ ಮತ್ತೆ ಕಿಚನ್ ಇನ್ನೊಂದು ಕಡೆಯಿಂದ ಕ್ಲೀನ್ ಮಾಡ್ಕೋತೀನಿ. ಸೊ ಇವತ್ತು ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಮಾಡ್ಕೋತಾಯಿದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಗಂಗಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಮಾಡ್ಕೋತಾಯಿದ್ದೀನಿ. ಕ್ಲೀನ್ ಆದಮೇಲೆ ನಮ್ಮ ಕಿಚನ್ ಲುಕ್ ಈ ರೀತಿ ಇರುತ್ತೆ. ಸೊ ಇನ್ನೊಂದ್ಸರಿ ನಾನು ಫ್ರೆಶ್ ಆಗಿ ಬಂದು ಈಗ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ. ನಾನು ಹೊರಟುವಾಗ 9:45 ಏನೋ ಆಗಿತ್ತು. 9:45 9:50 ಆಗಿತ್ತು. 10:30 ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಪ್ಲ್ಯಾನ್ ಇದ್ದಿದ್ದು. ಆ್ಯಕ್ಚುಲಿ ಹೋದೆ ನಾನು 10:30 10:35 ಏನೋ ಆಗಿತ್ತು. ಸೊ ಫಸ್ಟ್ ಹೋಗಿದ್ದು ಬಂದು ನಾನು ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ. ಅಲ್ಲಿ ಇನ್ನೂ ಅಭಿಷೇಕ ಅಂತೆಲ್ಲ ಮಾಡ್ತಾನೆ ಇದ್ರು. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ. ಬಟ್ ಇನ್ನೂ 1 hour ಆಗುತ್ತೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿದ್ರು. ಸೊ ಲೇಟ್ ಆಗಿಬಿಡುತ್ತೆ. ಮಕ್ಕಳನ್ನ ಬೇರೆ 12:30ಗೆ ಬಿಟ್ಬಿಡ್ತಾರಲ್ಲ, ನನಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೈ ಮುಕ್ಕೊಂಡು ಮತ್ತೆ ಗಂಗಮ್ಮ ಟೆಂಪಲಿಗೆ ಬಂದೆ. ಸೊ ನಾನಲ್ಲಿ ತುಪ್ಪದ ಬೆಲ್ದಾರ್ತಿ ಹಚ್ತಾಯಿದ್ದೀನಿ. ಸೊ ಬೆಲ್ದಾರ್ತಿ ತೊಗೊಂಡು ಹಾಗೆ ಒಳಗಡೆ ಹೋದೆ. ಸೊ ಮನೆಗೆ ಮತ್ತೆ ವಾಪಸ್ ಬಂದು ಚಿತ್ರಾನ್ನ ನನಗೆ ಆ್ಯಕ್ಚುಲಿ ಗೊಜ್ಜು ಕಮ್ಮಿನೇ ಮಾಡ್ಕೊಂಬಿಟ್ಟಿದೆ, ಸ್ವಲ್ಪನೇ ಇತ್ತು. ಸೊ ಇರಲಿ ಸಾಕು ಅಂತ ಹೇಳ್ಬಿಟ್ಟು ಅದನ್ನೇ ತಿಂದ್ಬಿಟ್ಟು ಹಾಗೆ ಮಕ್ಕಳಿಗೆ ರವೆ ನೆನೆಸ್ಬಿಟ್ಟು ಹೊರಟೆ. ಸೊ ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗ ಮೊಟ್ಟೆ ಸಾಂಬಾರು ಮಾಡು ಅಂತ ಹೇಳ್ತಾನೆ ಇದ್ದ. ನನಗೇನು ಪ್ಲ್ಯಾನ್ ಇರಲಿಲ್ಲ. ಬಟ್ ಅವನಿಗೋಸ್ಕರ ಇವತ್ತು ಓಕೆ ಮೊಟ್ಟೆ ಸಾಂಬಾರೇ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಈ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಸಡನ್ನಾಗಿ ಬೇಗ ಮಾಡ್ತೀವಿ ಅಂದರೆ ಈ ರೀತಿ ಮಾಡ್ಕೊಬೋದು. ಫ್ರೈ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಒಂದೊಂದು ಸರಿ ಫ್ರೈ ಕೂಡ ಮಾಡ್ತಿದ್ವಿ, ಒಂದೊಂದು ಸರಿ ಹೀಗೆ ಹಸಿ ಮಸಾಲನೇ ಹಾಕ್ಕೋತೀನಿ. 2 ಥರನೂ ಚೆನ್ನಾಗಿರುತ್ತೆ.
ಮಸಾಲ ರೆಡಿ ಮಾಡ್ಕೋತಾನೆ ನಾನು ಮುದ್ದೆಗೂ ಇಟ್ಕೋತೀನಿ. ಅದು ಕುದಿ ಬರೋ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಬೋದು. ಹಾಗೆ ಕುದಿ ಹಾಕ್ಬಿಟ್ಟು ರುಬ್ಕೊಂಡು ಹಾಗೆ ಒಗ್ಗರಣೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಬೇಗ ಅಡುಗೆ ಕೆಲಸಗಳಾಗುತ್ತೆ ಅಂತ ನಮ್ಮನೇಲಿ ಹೆಂಗಾರೆ 8:30ಗೆಲ್ಲ ಊಟ ಮಾಡಿ ಸ್ವಲ್ಪ ಬೇಗನೆ ಊಟ ಮಾಡ್ತಾರೆ. ಸೊ ಹಾಗಾಗಿ ಹಾಗೆ ನೈಟಲ್ಲಿ ರೈಸ್ ಕಮ್ಮಿನೇ ತಿನ್ನೋದು. ನನ್ನ ಮಕ್ಕಳಿಬ್ರು ಮುದ್ದೆನೇ ತಿಂತಾರೆ, ನಾನು ಅಪರೂಪಕ್ಕೆ ಮುದ್ದೆ ತಿಂತೀನಿ. ಸೊ ರೈಸ್ ಸ್ವಲ್ಪನೇ ಇಟ್ಕೊಳ್ಳೋದು ನಾವು. ಅಕ್ಕಿ ನೆನೆಸ್ತಾ ಇದ್ದೀನಿ ನಾನು ಬೆಳಗ್ಗೆ ಕಾಯಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಬೆಳಗ್ಗೆ ಎದ್ದು ಒಂದು 5 o'clock 5:30 ಹಂಗೆ ರುಬ್ಕೊಡೋದು ಕಾಯಿ ಜೊತೆ. 1 hour 2 hour ಬಿಡೋದಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ದೋಸೆ.